ಹೊಸ ವಿವಾದ, ಹೊಸ ಸಮರ. ಅಲ್ಲೊಂದು ಕಡೆ ಶುರುವಾದ ವಿವಾದ ಈಗ ದೇಶದ ಮೂಲೆ ಮೂಲೆಗೂ ಹಬ್ಬಿಕೊಳ್ತಾ ಇದೆ. ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಅದುವೇ ಐ ಲವ್ ಮೊಹಮ್ಮದ್ ಪೋಸ್ಟರ್. ಏನಿದು ಐ ಲವ್ ಮೊಹಮ್ಮದ್ ಪೋಸ್ಟರ್? ಅಷ್ಟಕ್ಕೂ ಗಲಾಟೆಗಳು ಆಗ್ತಾ ಇರೋದು ಯಾಕೆ? ಮೊದಲಿಗೆ ಪೋಸ್ಟರ್ ಕಾಣಿಸ್ಕೊಂಡಿದ್ದು ಎಲ್ಲಿ? ಆ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಠಾಣೆಯ ಇಡೀ ಪೊಲೀಸರೆಲ್ಲ ಬಂದು ಬಿಟ್ಟಿದ್ದಾರೆ. ಎಲ್ಲರೂ ಲಾಠಿ ಹಿಡ್ಕೊಂಡು ಸಜ್ಜಾಗಿ ಬಂದಿದ್ದಾರೆ. ಗಲ್ಲಿಯಲ್ಲಿ ಅಲ್ಲಲ್ಲಿ ನಿಂತಿದ್ದ ಯುವಕರನ್ನ ಮನೆಗೆ ಹೋಗಿ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಯಾರನ್ನೂ ನಿಲ್ಲೋಕ್ ಬಿಡ್ತಾ ಇಲ್ಲ. ಗುಂಪು ಸೇರೋಕೆ ಅವಕಾಶನೇ ಕೊಡ್ತಿಲ್ಲ. ಕತ್ತಲ ರಾತ್ರಿ ವೇಳೆ ಗಲಭೆ ನಡೀಬಾರ್ದು ಅಂತ ಎಲ್ಲ ಯುವಕರನ್ನ ಓಡಿಸಲಾಗ್ತಿದೆ. ಯುವಕರು ಮರು ಮಾತನಾಡದೆ ಸೈಲೆಂಟ್ ಆಗಿ ಗೂಡು ಸೇರಿಕೊಳ್ತಿದ್ದಾರೆ. ಇಲ್ಲಿನ ಸೀನ್ ನೋಡ್ತಾ ಇದ್ರೆ, ರಸ್ತೆ ಮೇಲೆ ಬಿದ್ದಿರೋ ಕಲ್ಲುಗಳನ್ನ ಗಮನಿಸ್ತಿದ್ರೆ ಏನೋ ನಡೀಬಾರದು ನಡೆದಿದೆ, ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿನ ಆತಂಕದ ವಾತಾವರಣಕ್ಕೆ ಕಾರಣವಾಗಿರೋದು ಅದೊಂದು ಪೋಸ್ಟರ್, ಅದೊಂದು ಜೈಕಾರ. ಆ ಉದ್ಗಾರ ಬೇರೆ ಯಾವುದೂ ಅಲ್ಲ, ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್. ಇದೇ ಐ ಲವ್ ಮೊಹಮ್ಮದ್ ಅನ್ನೋ ಬ್ಯಾನರ್ನಿಂದ ಏನೆಲ್ಲ ಆಗ್ತಿದೆ, ಎಲ್ಲೆಲ್ಲಿ ಗಲಾಟೆ ಆಗ್ತಿದೆ, ಯಾಕಿಷ್ಟು ಆಕ್ರೋಶ, ಈ ಪೋಸ್ಟರ್ನಲ್ಲಿ ಯಾಕಿಷ್ಟು ವಿವಾದ, ಮೊದಲು ವಿವಾದ ಹುಟ್ಟಿಕೊಂಡಿದ್ದು ಎಲ್ಲಿ ಅನ್ನೋದನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಯುವಕರ ಮೇಲೆ ಕಲ್ಲು ತೂರಾಟ, ತಲ್ವಾರ್ ಪ್ರದರ್ಶನ, ರಾತ್ರೋರಾತ್ರಿ ಗಲಾಟೆ, 50 ಜನರ ಮೇಲೆ ಕೇಸ್. ಅದು ಸೆಪ್ಟೆಂಬರ್ ತಿಂಗಳ ಪ್ರಾರಂಭದ ದಿನಗಳು. ಉತ್ತರ ಪ್ರದೇಶದ ಕಾನ್ಪುರ, ಅಲ್ಲಿ ಈದ್ ಇ ಮಿಲಾದ್ ಉನ್ ನಬಿ ಮೆರವಣಿಗೆ ನಡೆದಿತ್ತು. ಆ ಸಮಯದಲ್ಲಿ ಸ್ಥಳೀಯ ಮುಸ್ಲಿಂ ಯುವಕರು ಹಸಿರು ಬಣ್ಣದ ಬಾವುಟಗಳ ಜೊತೆಗೆ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳನ್ನು ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸಂಜೆ ವೇಳೆಗೆ ಐ ಲವ್ ಮೊಹಮ್ಮದ್ ಬ್ಯಾನರ್ಗಳು ಕಾನ್ಪುರದ ಪ್ರಮುಖ ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಪ್ರತ್ಯಕ್ಷವಾದವು. ಕಾನ್ಪುರದ ಬೀಕಾನಗಂಜ್ ಮತ್ತು ಅನ್ವರ್ಗಂಜ್ನ ಅಂಗಡಿ ಮುಂಗಟ್ಟುಗಳ ಮುಂದೆಯೂ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳು ಕಾಣಿಸಿಕೊಂಡ್ವು. ಯಾವಾಗ ಪೋಸ್ಟರ್ಗಳು ಕಾಣಿಸಿಕೊಂಡ್ವೋ ಕೆಲವರ ವಿರೋಧಕ್ಕೆ ಕಾರಣವಾಗಿತ್ತು. ಈ ನಡುವೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಪಡೆಯದೆ ಬ್ಯಾನರ್ ಪೋಸ್ಟರ್ಗಳನ್ನು ಹಾಕಲಾಗಿದೆ ಎಂದು ಪೊಲೀಸರು ಪೋಸ್ಟರ್ ತೆರವು ಮಾಡಿದ್ರು.
ಅಲ್ಲದೆ ಪೋಸ್ಟರ್ ಹಾಕಿದ್ದಕ್ಕೆ ಕಾನ್ಪುರದಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಯಾವಾಗ ಐ ಲವ್ ಮೊಹಮ್ಮದ್ ಎಂದಿದ್ದಕ್ಕೆ ಎಫ್ಐಆರ್ ಹಾಕಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತೋ ಈಗ ಎಲ್ಲಾ ಕಡೆ ಈ ಐ ಲವ್ ಮೊಹಮ್ಮದ್ ಪೋಸ್ಟರ್ ಕಾಣಿಸ್ಕೊಳ್ತಿದೆ. ಈಗ ಐ ಲವ್ ಮೊಹಮ್ಮದ್ ಅನ್ನೋ ಘೋಷಣೆಯೂ ಕೇಳಿಸ್ತಿದೆ. ಇದರಿಂದ ಕೆಲವು ಕಡೆ ಘರ್ಷಣೆಗಳು ಕೂಡ ನಡೆಯುತ್ತಿದೆ. ಹೀಗೆ ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲೂ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅಕ್ಟೋಬರ್ 3ನೇ ತಾರೀಕು ಬೆಳಗಾವಿ ನಗರದ ಮಾಬುಸುಬಾನಿ ದರ್ಗಾದ ಉರುಸ್ ಮೆರವಣಿಗೆ ನಡೆದಿತ್ತು. ಪ್ರತಿ ವರ್ಷ ತಮ್ಮ ಪಾಡಿಗೆ ತಾವು ಮೆರವಣಿಗೆ ಮಾಡಿಕೊಂಡು ಹೋಗ್ತಿದ್ರು. ಆದರೆ ಈ ಬಾರಿ ಅನುಮತಿ ಪಡೆಯದೆ ಖಡಕ್ ಗಲ್ಲಿಯಲ್ಲಿ ಉರುಸ್ ಮೆರವಣಿಗೆ ನಡೆದಿತ್ತಂತೆ. ಈ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯೂ ಮೊಳಗಿತ್ತಂತೆ. ಈ ವೇಳೆ ಸ್ಥಳೀಯರು ಅನುಮತಿ ಇಲ್ಲದಿದ್ರೂ ಏರಿಯಾಗೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅನ್ಯ ಕೋಮಿನ ಯುವಕರು ಏಕಾಏಕಿ ಕಲ್ಲು ತೂರಾಟ ಮಾಡಿದ್ರಂತೆ. ಇದರಿಂದ ಖಡಕ್ ಗಲ್ಲಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೊನೆಗೆ ಪೊಲೀಸರು ಎಂಟ್ರಿ ಕೊಟ್ಟು ಪರಿಸ್ಥಿತಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 10 ಜನರ ಹೆಸರು ಸೇರಿಸಿ ಅಪರಿಚಿತ 50 ಜನರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಕಲಬುರಗಿಯಲ್ಲೂ ಐ ಲವ್ ಮೊಹಮ್ಮದ್ ವಿವಾದ. ಏನ್ ಗೊತ್ತಾ ಫ್ರೆಂಡ್ಸ್, ಇಷ್ಟು ದಿನ ಪ್ರವಾದಿಯವರ ಹೆಸರನ್ನ ನೇರವಾಗಿ ಹೇಳುವ ಪದ್ಧತಿ ಮುಸ್ಲಿಂ ಸಮುದಾಯದಲ್ಲಿ ಇರಲಿಲ್ಲ. ಇಷ್ಟೇ ಅಲ್ಲ, ಅವರ ಹೆಸರು ಮೊಹಮ್ಮದ್ ಅಲ್ಲ, ಮುಹಮ್ಮದ್. ಹೆಚ್ಚಾಗಿ ಮುಹಮ್ಮದರ ಹೆಸರು ಹೇಳುವ ಮುನ್ನ ಧಾರ್ಮಿಕ ಪದ್ಧತಿಗಳಿವೆ. ಆ ರೀತಿಯಾಗಿಯೇ ಪ್ರವಾದಿ ಮುಹಮ್ಮದ್ ಹೆಸರು ಬಳಸಬೇಕು, ಬರೆಯುವಾಗಲೂ ಮತ್ತು ಹೇಳುವಾಗಲೂ. ಆದರೆ ಬ್ಯಾನರ್ ಭರಾಟೆಯಲ್ಲಿ ಮುಹಮ್ಮದ್ರನ್ನ ಹೆಸರಿನಿಂದ ಉಲ್ಲೇಖಿಸಿರುವುದು ಅದೆಷ್ಟು ಸೂಕ್ತ ಎಂಬ ಪ್ರಶ್ನೆಗಳೂ ಎದ್ದಿವೆ. ಈ ಬಗ್ಗೆ ಮುಸ್ಲಿಂ ಧಾರ್ಮಿಕರು ಮಾತನಾಡದೆ ಇರೋದು ಕೂಡ ವಿಶೇಷ ಎನ್ನಿಸಿದೆ. ಎಲ್ಲ ಕಡೆ ಭಾರೀ ಚರ್ಚೆಗೂ ಕಾರಣವಾಗಿದೆ. ಈ ನಡುವೆ ಕಲಬುರಗಿಯ ಸೇಡಂ ಹಾಗೂ ಆಳಂದ ಪಟ್ಟಣದಲ್ಲೂ ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರತ್ಯಕ್ಷವಾಗಿವೆ. ಇನ್ನು ದಾವಣಗೆರೆಯಲ್ಲೂ ಐ ಲವ್ ಮೊಹಮ್ಮದ್ ಪೋಸ್ಟರ್ ಸಂಘರ್ಷಕ್ಕೆ ಕಾರಣವಾಗಿತ್ತು. ಕೆಲವು ದಿನಗಳ ಹಿಂದಷ್ಟೇ ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಕೂಡ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕಿದ್ದ ವಿಚಾರಕ್ಕೆ ಹಿಂದೂ ಮುಸ್ಲಿಮರ ನಡುವೆ ಸಂಘರ್ಷ ನಡೆದಿತ್ತು. ಕಲ್ಲು ತೂರಾಟ ಕೂಡ ಆಗಿತ್ತು. ಸದ್ಯ ಭಾರತ ಜಾತ್ಯತೀತ ರಾಷ್ಟ್ರ. ಯಾರೇ ಆಗಿದ್ರೂ ತಮ್ಮ ಧರ್ಮವನ್ನ ಆಚರಿಸುವ ಸ್ವಾತಂತ್ರ್ಯ ಇದೆ. ಆದ್ರೀಗ ಎಲ್ಲವೂ ಬದಲಾಗಿದೆ. ಧರ್ಮದ ವಿಷಯದಲ್ಲೇ ವಿವಾದ ಉಂಟಾಗ್ತಿದೆ. ಇದು ರಾಜಕೀಯ ಷಡ್ಯಂತ್ರವೋ, ಕುತಂತ್ರವೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಗೊತ್ತಿಲ್ಲ. ಐ ಲವ್ ಮೊಹಮ್ಮದ್ ವಿವಾದಕ್ಕೆ ಬ್ರೇಕ್ ಹಾಕೋಕೆ ಪೊಲೀಸರು ಮುಂದಾಗಿದ್ದಾರೆ.